ಹಾಗಿದ್ರೆ ಅಂತಿಮವಾಗಿ ಡ್ರಾಮಾ ಎಂಡ್ ಆಗಿದ್ದೆಲ್ಲಿ ಅವರನ್ನು ಬೆಳಗಾಂ ಕೋರ್ಟ್ನವರೇನೋ ರೆಫರ್ ಮಾಡಿಬಿಟ್ರು, ಬೆಂಗಳೂರು ಕರ್ಕೊಂಡು ಹೋಗ್ಬಿಟ್ರಪ್ಪ ನೀವು ಅಂತ ಅವ್ರು ಕರ್ಕೊಂಡು ಬಂದರು. ದಾರಿಯಲ್ಲಿ ಬರ್ತಾ ಇದ್ದಂಗೆ ಇವ್ರು ಎರಡೆರಡು ಕಡೆ ಅರ್ಜಿ ಹಾಕಿದ್ರು, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮತ್ತು ಹೈಕೋರ್ಟ್ಗೆ. ಜನಪ್ರತಿನಿಧಿಗಳ ಅದೇನೋ ಪಿ ಇಲ್ಲ ಪ್ರಾಸಿಕ್ಯೂಟರ್ ಇಲ್ಲ, ನನ್ನ ಆಕ್ಷೇಪಣೆ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಅವ್ರು ಮುಂದಕ್ಕೆ ಹಾಕ್ಬಿಟ್ರು ನಾಳೆಗೆ ಅಂತ. ಹೈಕೋರ್ಟು ಹಿಯರ್ ಮಾಡಿಬಿಡ್ತು ಕೇಸನ್ನು. ಹೈಕೋರ್ಟು ರಿಲೀಫ್ ಕೊಡ್ತು. ಹೈಕೋರ್ಟ್ ಲಾರ್ಜ್ಲಿ ರಿಲೈಡ್ ಅಪಾನ್ ದಿ ಪ್ರೊಸೀಜರ್ಸ್ ದಟ್ ಹ್ಯಾವ್ ಬೀನ್ ಫಾಲೋಡ್ ಇನ್ ದಿಸ್ ಪ್ರೈಸಲ್ಲಿ. ನಾನು ಇಲ್ಲಿವರೆಗೂ ಹೇಳ್ತಾ ಇದ್ದಿದ್ದು ಅದು FIR ರದ್ದು ಕೋರಿ ಇವರು ಅರ್ಜಿ ಹಾಕಿದ್ದಿದ್ದು. ನ್ಯಾಯಮೂರ್ತಿಯಾದ MG ಉಮಾ ಅವರಿದ್ದ ನ್ಯಾಯಪೀಠ ರಿಲೀಫ್ ಕೊಟ್ಬಿಡ್ತು, ಮಧ್ಯಂತರ ಜಾಮೀನು ಕೊಡ್ತು. ತಕ್ಷಣ ರಿಲೀಸ್ ಮಾಡಿ ಅವ್ರು ಎಲ್ಲಿದ್ದರೆ ಅಲ್ಲೇ ಬಿಡಿ ಅಂತಂದರು ಅವರು. ಹೈಕೋರ್ಟ್ ಆದೇಶ ಬೆನ್ನಲ್ಲೇ ಸಿಟಿ ರವಿನ ಕರ್ಕೊಂಬರ್ತಿದ್ದವ್ರು ದಾವಣಗೆರೆ ಮಧ್ಯಾಹ್ನಕ್ಕೆ ರಿಲೀಸ್ ಮಾಡಿಬಿಟ್ರು, ಇಳಿಸ್ಬಿಟ್ರು ಕೆಳಕ್ಕೆ ಪೊಲೀಸ್ನವರು. ಈಗ ಪೊಲೀಸ್ನವ್ರು ಏನೋ ನಮಗೇನು ಗೊತ್ತಿಲ್ಲಪ್ಪ, ಹೈಕೋರ್ಟ್ ಹಿಡಿದು ನಾವು ಬಿಟ್ಬಿಟ್ವಪ್ಪ. ನೋ, ಯು ಆರ್ ಆನ್ಸರಬಲ್. ಇಲ್ಲಿ ನಡೆದಿರೋಂಥ ಹೋಮ್ ಡಿಪಾರ್ಟ್ಮೆಂಟ್ ಶುಡ್ ಒಂದು ಲಾಂಚ್ ಮಾಡ್ಕೋಬೇಕು, ಪ್ರೊಸೀಜರಲ್ಲನ್ನು ಹೇಗೆ ಫಾಲೋ ಮಾಡಬೇಕು ಅನ್ನೋಕ್ಕೆ ಬೇಸಿಕ್ ಗೈಡ್ಲೈನ್ಸು SOP ಏನಂಗಾರೆ ಅಂತ. ನೀವು ಯಾವುದೂ ಮಾಡಿದ್ರೆ ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಹಂಗೆ ಆಗಲ್ಲ, ಹಂಗೆ ಆಗಬಾರ್ದು. ಸರಿ, ಅವಾಗ ಅವ್ರಿಗೆ ಸ್ವಾಗತ ಅಂತೆ ಎಲ್ಲ ಕಡೆ. ಮತ್ತು ಚಿಕ್ಕಮಂಗ್ಳೂರೇನೋ ಸಂಭ್ರಮಾಚರಣೆ ಅಂತೆ, ಪಟಾಕಿ ಹೊಡ್ಕೊಂಡ್ರಂತೆ, ಡ್ಯಾಶು. ಬೆಳಗ್ಗೆ ಅಲ್ಲೇನೋ ಬಂದ್ ಮಾಡ್ಕೊಂಡಿದ್ರು ಚಿಕ್ಕಮಂಗ್ಳೂರಲ್ಲಿ. ಈಗ ಬಂದೆಲ್ಲ ಓಪನ್ ಮಾಡಿಬಿಟ್ಟು ಪಟಾಕಿ ಹೊಡ್ಕೊಂಡ್ರು ಅವರು. ಅಲ್ವಾ, ಪಟಾಕಿ ಯಾಕೆ ಹೊಡೆದ್ರಿ? ಸುಮ್ಮನೆ ಪೊಲ್ಯೂಷನ್ ಮಾಡಿದ್ವಿ. ನಿಮ್ಮ ಸಂಭ್ರಮ ಸರಿ, ಸ್ವೀಟ್ ಹಂಚ್ಕೊಂಡು ತಿನ್ನಬೇಕಾಗಿತ್ತು. ಸರಿ ಆಯ್ತಲ್ಲ. ಆಮೇಲೆ ಹೈಕೋರ್ಟ್ ಆದೇಶ ರಾಜ್ಯ ಸರ್ಕಾರಕ್ಕೆ ಕಪಾಳ ಮೋಕ್ಷ ಅಂತ BJPಯವರು DCM ರಾಜೀನಾಮೆಗೆ ಒತ್ತಾಯಿಸಿದ್ರು. NHRCಗೆ ದೂರು ಕೊಡ್ತೀವಿ, ಅದಕ್ಕೆ DCM ಇದಕ್ಕೂ ನಮಗೂ ಸಂಬಂಧನೇ ಇಲ್ಲಪ್ಪ, ನಮಗೂ ಸರ್ಕಾರಕ್ಕೂ ಗೊತ್ತೇ ಇಲ್ಲಪ್ಪ ಅಂತಾರೆ, ಕೈ ತೊಳ್ಕೊಂಡು ಹೋದ್ರು. ಯಾರಿಗೆ ಸಂಬಂಧ? ಪೊಲೀಸರು ಯಾರನ್ನ ಮೆಚ್ಚಕ್ಕೆ ಮಾಡಿ? ದಿ ಪೊಲೀಸ್ ಹ್ಯಾಸ್ ಟು ರಿಪೋರ್ಟ್ ಟು ಸಂಬಡಿ. ಯಾರದು? DGನೋ? DG ಆದರೆ ಈಸಿ ನಾಟ್ ಗೌರ್ನಮೆಂಟ್. DG ಹ್ಯಾಸ್ ಟು ಟೆಲ್ ಹೋಮ್ ಮಿನಿಸ್ಟ್ರಿಗೆ. ಅವ್ರ ಇಂಟೆಲಿಜೆನ್ಸ್ ಆಫೀಸರ್ ಹೆಡ್ ಯಾರಿದ್ದಾರೋ ಅವ್ರು CMಗೆ ಹೇಳ್ಬೇಕಲ್ಲ, ಈ ಥರ ಡ್ರಾಮಾ ನಡೀತೆ, ನಿಲ್ಲಿಸ್ರಿ, ಕರ್ಕೊಂಡೋಗಿ ಸುಮ್ಮನೆ ಪ್ರೊಡ್ಯೂಸ್ ಮಾಡಿರಿ ಅಂತ ಹೇಳ್ಬೇಕಲ್ಲ. ನಮಗೆ ಸಂಬಂಧ ಇಲ್ಲ ಅಂದ್ಬಿಟ್ರೆ ನೀವು. ಗೃಹ ಸಚಿವರು ಗೊತ್ತೇ ಇರಲಿಲ್ಲ ಅಂತಂದರೆ ನಿದ್ದೆ ಹೊಡಿತಿದ್ರಾ? ಚಾಂಬಂತ ನಿದ್ದೆ ಹಂಗಾರೆ ರಾತ್ರಿ ಯಾರು ಡಿಸ್ಟರ್ಬೇ ಮಾಡಿಲ್ಲ ನಿಮ್ಮನ್ನು. ಸರಿ, ಆಮೇಲೆ ವಿಚಾರಣೆ ನಡೀತು, ಮುಂದೂಡಿಕೆ ಆಗಿದೆ. ಸರಿ, ಯಾರೇನು ಹೇಳಿದ್ದಾರೆ ನೋಡ್ಬಿಡಿ ಕ್ವಿಕ್ಕಾಗಿ, ಟೈಮ್ ಇಲ್ಲ. ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ, ಸತ್ಯಕ್ಕೆ ಜಯ ಸಿಕ್ಕಿದೆ. ಇದರಿಂದ ಹಿಗ್ಗೋದಿಲ್ಲ. ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕುಗ್ಗೋದು ಇಲ್ಲ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ನಿನ್ನೆ ಪ್ರಯೋಗ ಮಾಡಿದ್ರಿ, ಅದನ್ನು 35 ವರ್ಷದಿಂದಲೇ ನಾವು ಅನುಭವಿಸಿದ್ದೀವಿ. ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ. ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ. CT ರವಿ ಅವರಿಗೆ ಜಾಮೀನು ಸಿಕ್ಕಿದೆ ಅನ್ನೋ ಒಂದೇ ಕಾರಣಕ್ಕಲ್ಲ, ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥದ್ದು ಸ್ವಾಗತ ಮಾಡ್ತೇವೆ. ಸರ್ಕಾರಕ್ಕೆ ಒಂದು ಕಪಾಳ ಮೋಕ್ಷ ಮಾಡಿದ್ದಾರೆ ರಾಜ್ಯದ ಜನ. ಇವತ್ತು ಕೋರ್ಟ್ ಚೀಮಾರಿ ಹಾಕಿರೋದು ನೋಡಿದ್ರೆ ಈ ಸರ್ಕಾರ ಮಾನ ಮರ್ಯಾದೆ ಯಾರಾದ್ರೂ ರಾಜೀನಾಮೆ ಕೊಟ್ಟು ಹೊರಟೋದು. ಸಿದ್ದರಾಮಯ್ಯ ನಾನು ಕೋರ್ಟ್ ಅಲ್ಲ, ಪೊಲೀಸರು ಏನು ಶಿಕ್ಷಣ ಹಾಕಿದ್ದಾರೆ, ಸರ್ಕಾರ ಏನು ಹಾಕಿದೆ, ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನು ಉಂಟು, ಅವರುಂಟು. ನಮ್ದು ಇದ್ರಲ್ಲಿ ಯಾವ ಇನ್ವಾಲ್ವ್ಮೆಂಟು ಇಲ್ಲ. ಪೊಲೀಸ್ ಅವರು ಉಂಟು, ಕಾನೂನು ಉಂಟು. ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಇದು DK ಶಿವಕುಮಾರ್ ಸೇರಿ ಮಾಡ್ತಿದ್ದಾರೆ. ಈ ರಾಜ್ಯದಲ್ಲಿ ಪೊಲೀಸರು ಕಾನೂನನ್ನು ಫಾಲೋ ಮಾಡೋದಲ್ಲ ಇದು. ನನ್ನ ಪ್ರಕಾರ ನೀವುಗಳೆಲ್ಲ ಫಸ್ಟೇ ಒಂದು ತೀರ್ಮಾನ ತಗೋಬೇಕಾಗಿತ್ತು. ಇದು ವಿಷಯ ಅಲ್ಲಿಂದ ಆಚೆ ಹೋಗುತ್ತಾ ಒಳಗಿರುತ್ತಾ ಅಂತ ನೀವು ಆ ತೀರ್ಮಾನಕ್ಕೆ ಬರಬೇಕಿತ್ತು. ನನ್ನ ಪ್ರಕಾರ ವಾಗ್ದಂಡನೆಯ ಸಮೇತ ನಾ ಹೇಳ್ತಿರೋದು. ಚರ್ಚೆ ಪ್ರಾಬಬಲಿ ಇನ್ ಎಕ್ಸ್ಟೆಂಡೆಡ್ ಅವರ್ ಆಫ್ ಎ ಡಿಸ್ಕಷನ್ ಆಫ್ ಹಾಫ್ ಎನ್ ಅವರ್ ಇನ್ ಕ್ಲೋಸ್ಡ್ ಕ್ಯಾಮ್ರಾ. ಬೇಕಿದ್ರೆ ಎಲ್ಲರೂ ಆಚೆ ಹೋಗಿ ವಿ ವಿಲ್ ಡಿಸ್ಕಸ್ ದಿಸ್ ಅಂತ ಮಾಡ್ಬೋದಿತ್ತು. ನೀವು ಅದನ್ನು ಆಚೆಗೆ ತಂದ್ರಿ, ತಂದ ಮೇಲೆ ಸೀರೀಸ್ ಆಫ್ ಆಟಗಳಾಡ್ಕೊಂಡು ಹೊರಟೋದ್ರಿ. ಅಲ್ಲೇ ಕೋರುಡು ಅಂದಿದ್ದು ನಾನು. ಹೈಕೋರ್ಟ್ ಚೆನ್ನಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಬ್ರಿಲಿಯಂಟ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ ಜಡ್ಜ್ಮೆಂಟಲ್ಲಿ. ಅದನ್ನು ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಆರೋಪಿತ ಘಟನೆ ಅತ್ಯಂತ ದುರದೃಷ್ಟಕರ. ಎಕ್ಸಾಕ್ಟ್ಲಿ ವಾಟ್ ದಿ ಚೇರ್ಮನ್ ಆಫ್ ದಿ ಹೌಸ್ ಸೆಡ್. ಚೇರ್ಮನ್ ಹೇಳಿದ್ದಾರೆ, ನನ್ನ ದಾಖಲೆ ಇಲ್ಲ ಅಂತಾರೆ. CRPC 41 ಅನ್ವಯ ಪೊಲೀಸರು ಪ್ರಕ್ರಿಯೆಗೆ ಚಾಲನೆ ಕೊಡಬೇಕಿತ್ತು, ಅದನ್ನು ಪಾಲನೆ ಮಾಡಬೇಕಿತ್ತು ನೀವು ಅಂತಾರೆ. ಅದನ್ನು ಹೈಕೋರ್ಟ್ ಹೇಳಬೇಕಾ? IPS ಮಾಡಿಕೊಂಡು ಬಂದಿರೋ ಆಫೀಸರ್ಗಳು ನೀವು ಬುದ್ಧಿವಂತರು, ಶಂಕ ಚಕ್ರ ಗದೆ ಎಲ್ಲ ಕೊಟ್ಟಿದ್ದೀವಿ ನಿಮ್ಮ ಹೆಗಲಿಗೆ ಅಂತಂದ ಮೇಲೆ ನಿಮ್ಗೆ ಅಷ್ಟಾರು ಕನಿಷ್ಠ ಬೇಡವಾ? ಇದೇ ಕಾನೂನಿನ ಪಾಲನೆ. ಸರ್ಕಾರಗಳು ಪೊಲೀಸರನ್ನ ಬಳಸ್ಕೊಳ್ಳೋದು, ಮಿಸ್ಯೂಸ್ ಮಾಡ್ಕೊಳ್ಳೋದು, ಅವ್ರ ಮನೆ ಒಂಥರ ಜೀತದ ಥರ ನಡೆಸಿಸ್ಕೊಳ್ಳೋದು, ಇದೆಲ್ಲ ನಾವು ಭಾಳ ಸರ್ಕಾರಗಳಲ್ಲಿ ನೋಡ್ಬಿಟ್ಟಿದ್ದೀವಿ.
ಹೊಸ್ತೇನಲ್ಲ. ನಾವು ನೋಡ್ಬಿಟ್ಟಿದ್ದೀವಿ, ಇದೇನು ಹೊಸದಲ್ಲ. ಬಟ್ ಇಂಥ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡುವಾಗ ಸಂಬಡಿ ಶುಡ್ ಥಿಂಕ್ ಕೇರ್ಫುಲಿ ಅಂತ ನನ್ನ ವಾದ. ಸೀರಿಯಸ್ನೆಸ್ ಬೇಡವಾ? ಸಿ ಟಿ ರವಿ ಅವರು ಪರಿಷತ್ ಸದಸ್ಯರಾಗಿದ್ದು ಎಲ್ಲಿಯೂ ಪರಾರಿ ಆಗೋ ಸಂಭವ ಇರಲಿಲ್ಲ ಅಂತ. ಎಕ್ಸಾಕ್ಟ್ಲಿ, ಎಲ್ಲಿಗೆ ಹೋಗ್ತಾರ್ರೀ ಅವರು? ಓಕೆ, ಓಡೋಗಿ ಏನು ಮಾಡ್ಬೇಕು ಹೇಳ್ರಪ್ಪ? ಚಾಕುವನ್ನು ಔಸಿಡಲು ಚುಚ್ಚಿಬಿಟ್ಟಿದ್ರು, ಚಾಕುನ ಔಸಿಡಕ್ಕೆ, ಅಥವಾ ಸಾಕ್ಷಿಗಳನ್ನು ಬೆದರಿಸಲು. ಯಾರು ಸಾಕ್ಷಿ? ಕಾಂಗ್ರೆಸ್ ಪಕ್ಷದ ಶಾಸಕರು ಸಾಕ್ಷಿ, ಬಿಜೆಪಿ ಪಕ್ಷದ ಶಾಸಕರು ಸಾಕ್ಷಿ, ಎರಡರದ್ದು ನೋನ್ ಸಾಕ್ಷಿಗಳು. ಯಾವ ಸಾಕ್ಷಿ ಬದಲಾಯಿಸ್ತೀರಿ ಇಲ್ಲಿ? ಏನೂ ಆಗ್ತಿರ್ಲಿಲ್ಲ. ಎಲ್ಲಿದೆ ಸಾಕ್ಷಿ ಬದಲಾವಣೆಗಲ್ಲಿ ಜಾಗ? ನಿಜ ಅಲ್ವಾ? ಯಾರೋ ಈಗ ಉಮಾಶ್ರೀನೋ ಯತೀಂದ್ರ ಅವರೋ ಯಾರನ್ನ ಕೇಳಿಸ್ಕೊಂಡೆ ಅಂತಂದ್ರೆ ಅವ್ರು ಸಾಕ್ಷಿ. ಯತೀಂದ್ರ ಹೇಳಿದ್ರು. ಅವ್ರನ್ನ ಚೇಂಜ್ ಮಾಡೋಕ್ಕಾಗತ್ತಾ ಸಿ ಟಿ ರವಿಗೆ? ಏನ್ರಪ್ಪ, ತನಿಖೆಗೆ ಲಭ್ಯ ಆಗಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಕರೆಕ್ಟ್. ಘಟನೆಗಳ ಬಗ್ಗೆ ಸಭಾಪತಿಯವರು ಏನನ್ನೂ ಉಲ್ಲೇಖಿಸಿಲ್ಲ ಅವ್ರದ್ದು ತೀರ್ಮಾನದಲ್ಲಿ. ತಕ್ಷಣ ಬಿಡುಗಡೆ ಮಾಡಿ ಅವ್ರ ಮಧ್ಯಂತರ ಕೋರಿಕೆಗೆ ಜಾಮೀನಿಗೆ ಅರ್ಹತೆ ಇದೆ ಅವ್ರಿಗೀಗ, ಬಿಡುಗಡೆ ಮಾಡಿ ತಕ್ಷಣ ಅಂತ ನ್ಯಾಯಮೂರ್ತಿಗಳು ಇನ್ನೂ ಡೀಟೇಲಾಗಿ ಬರೆದಿದ್ದಾರೆ. ಇದು ಜಿಸ್ಟ್ ಅಷ್ಟೇ. ಎಸ್.